ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೇ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ, ನಾವು ಫಂಕ್ಷನ್ಗೆ ಹೋಗ್ತಿದ್ದೀವಿ, ಅಂದರೆ ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಅವರು ನಮಗೆ ಬೇಕಾಗಿರೋರೇನೆ. ಸೊ ಹಾಗಾಗಿ ಇವಾಗೆಲ್ಲ ರೆಡಿ ಆಗಿದ್ದೀವಿ, ಹೋಗೋಣ ಅಂದ್ಬಿಟ್ಟು. ನೋಡೋಣ, ಅಲ್ಲಿ ಪಾಸಿಬಲ್ ಆದರೆ ನಾನು ವೀಡಿಯೋ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ನೋಡೋಣ, ಅಲ್ಲಿ ಹೆಂಗಾದರೆ ಹಂಗೆ ವೀಡಿಯೋ ಮಾಡ್ಕೊತೀನಿ. ಅಕಸ್ಮಾತ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾದರೆ ವೀಡಿಯೋ ಮಾಡ್ಕೊಳ್ತೀನಿ. ಒಂದು ವೇಳೆ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ವಲ್ಲ. ಸೊ ಹಾಗಾಗಿ ಇನ್ನು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡು ಚಿಕ್ಕಬಳ್ಳಾಪುರ ಹೋಗಿದ್ದಾರೆ, ಇನ್ನೂ ಬರಲಿಲ್ಲ. ಬರ್ತೀನಿ, ನೀವು ಅಷ್ಟೊತ್ತಿಗೆ ರೆಡಿ ಆಗಿ ಅಂದಿದ್ರಲ್ವ. ಸೊ ಹಾಗಾಗಿ ನಾವು ರೆಡಿ ಆಗಿದ್ದೀವಿ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದರೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ. ಸೊ ನಾನು ನನ್ನ ಮಗ ಇಬ್ಬರು ರೆಡಿ ಆಗಿದ್ದೀವಿ. ಮತ್ತು ನಾನು ನಮ್ಮ ಮನೆ ಹತ್ರ ಪಪ್ಪೀಸ್ ಇತ್ತಲ್ಲ ಫ್ರೆಂಡ್ಸ್, 3 ಪಪ್ಪೀಸು. ಒಂದು ಪಪ್ಪೀಸ್ಗೆ ಪಾರ್ವಾ ವೈರಸ್ ಬಂದಿದೆ. ಅಲ್ಲಿ ನಮ್ಮೂರಲ್ಲೊಂದಿತ್ತಲ್ವ ಸಿಂಬಾ, ಅದಕ್ಕೂ ಪಾರ್ವಾ ವೈರಸ್ ಬಂದುಬಿಟ್ಟು ಅಲ್ಲಿಗೂ ಪಾಪ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದಾರೆ. ಅದು ಡೈಲಿ ಎತ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದಾರೆ, ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದಾರೆ. ಬಟ್ ಆದರೂ ಅದು ಇಲ್ಲ, ಸತ್ತೋಯ್ತು. ನೆನ್ನೆನೇ ಇನ್ನೊಂದು ನಮ್ಮ ಮನೆ ಹತ್ರ 3 ಪಪ್ಪೀಸ್ ಅಲ್ಲ, ಒಬ್ಬರು ಸಾಕ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದ್ರಕ್ಕೂ ಬಂದುಬಿಟ್ಟಿದೆ. ಮತ್ತು ನೋಡ್ರಿ, ಇಲ್ಲಿದೆಯಲ್ಲ ಈ ಚಿಕ್ಕ ಪಪ್ಪಿ, ನಿಮಗೆ ಕಾಣಿಸಿಲ್ವಾ? ಅಲ್ಲಿ ಮಲಗಿದೆ ಅಲ್ವಾ, ವೈಟ್ ಕಲರ್ ಪಪ್ಪಿ. ಅದೇನೋ ಊಟ ತಿಂದಿಲ್ಲ, ಹಾಲು ಅವ್ರ ಅಮ್ಮ ಹತ್ರ ಹಾಲು ಏನು ಕುಡಿತಾ ಇಲ್ಲ. ಮತ್ತು ರಸ್ಕು ಕೊಟ್ಟೆ, ರಸ್ಕು ತಿಂದಿಲ್ಲ. ಸೊ ಏನು ಮಾಡೋದು, ಬೇಜಾರಾಗುತ್ತೆ ಈ ಥರ ಏನನ್ನ ಹತ್ರ. ಅದೇನೋ ಚಿಕ್ಕ ಪಪ್ಪೀಸ್ಗೆ ಬರ್ತಾಯಿದೆಯಂತೆ ಪಾರ್ವಾ ವೈರಸ್ಸು. ನಾನು ಡಾಕ್ಟ್ರನ್ನ ಕೇಳಿದ್ದಕ್ಕೆ ಅವರಂದರು, ಇಲ್ಲ ಅವು ನೀವು ಅದು ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸ್ಬೇಕು, ಬರ್ತಿರೇ ಇರುತ್ತೆ ಪಾರ್ವಾ ವೈರಸ್ಸು. ಮತ್ತು ಮೊನ್ನೆ ತಾನೇ ರೇಬಿಸ್ ಇಂಜೆಕ್ಷನ್ ಹಾಕ್ಸ್ದೆ, ಅಂದರೆ ಅದು ಅದೇ ಮೆಂಟ್ಲು ಹಿಡ್ದಿತ್ತಲ್ಲ, ಆ ನಾಯಿ ಕಚ್ಚಿತ್ತಲ್ಲ, ಅದಕ್ಕೆ ಡಾಕ್ಟರ್ನ ಕರೆಸ್ಬಿಟ್ಟು ಇದಕ್ಕೆ ರೇಬಿಸ್ ಇಂಜೆಕ್ಷನ್ ಹಾಕ್ಸುತ್ತೆ. ಇನ್ನು 10 ಡೇಸ್ ಇಲ್ಲ 13 ಡೇಸ್ ಏನೋ ಆಗಿದೆ ಅದು ಇಂಜೆಕ್ಷನ್ ಕೊಡಿಸಿ. ಇನ್ನು 1 ವೀಕ್ ಇರಬೇಕಂತೆ. ಸೊ ಹಾಗಾಗಿ ಡಾಕ್ಟರ್ನ ಕೇಳಿದ್ದಕ್ಕೆ 1 ವೀಕ್ ಹೋಗ್ಲಿಮ್ಮ ಮತ್ತೆ ಹಾಕೋಣ ಅಂದರು. ನೋಡೋಣ. ಇದೇನೋ ಊಟ ತಿಂದಿಲ್ಲ, ಸಪ್ಪಗಿದೆ, ಬೆಳಗ್ಗೆಯಿಂದ ಮಲ್ಕೊಂಡೇ ಇದೆ ಆ ಥರ. ಇನ್ನೊಂದು ನೋಡ್ರಿ, ಅದು ಬಾಗಿಲಿಂದ ಮಲ್ಕೊಂಡಿದೆ. ಏನು ಮಾಡೋದು, ಬೇಜಾರಾಗುತ್ತಪ್ಪ, ಎಷ್ಟು ಬೇಜಾರಾಗುತ್ತೆ ಈ ಥರ ನೋಡ್ತಾ ಇದ್ರೆ ಪಪ್ಪೀಸ ಎಲ್ಲನೂ. ಸಾಕ್ತೀವ. ನಮ್ಮ ಅಮ್ಮನೂ ಅಷ್ಟೇ, ಎಷ್ಟು ಬೇಜಾರು ಪಟ್ಟರು ಗೊತ್ತಾ. ಅಯ್ಯೋ, ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಮಗು ಥರ, ಈ ಥರ ಆಗೋಯ್ತಲ್ವ ಅಂತ. ಬ್ಲ್ಯಾಕ್ ಕಲರ್ ಇದೆಯಲ್ಲ ನೋಡ್ರಿ, ಇದು ನಮ್ಮ ಮನೆ ಹಿಂದೆ ಇರೋರು ಸಾಕಿದ್ದಾರೆ ಇದನ್ನು. ಅದೇನು ಮಾಡಿದೆ ಅಂದರೆ, ಡಾಗ್ ಹತ್ರ ಹೋಗ್ಬಿಟ್ಟು ಬೇರೆ ಹೊಸ ಡಾಗ್ಸ್ ಎಲ್ಲ ಬಂದುಬಿಟ್ಟು ಕಚ್ಚಿಬಿಟ್ಟಿದೆ. ನೋಡ್ರಿ ಯಾವ ಥರ ಆಡ್ತಿದೀಯ ಅಂತ. ನೋಡ್ರಿ, ಚಿಕ್ಕ ಪಪ್ಪಿ ಬಂದುಬಿಟ್ಟು ಬಾಗಿಲಿಂದ ಮಲ್ಕೊಂಡು, ಇದೇನೋ ಊಟ ತಿಂತು, ಹಾಲು ಕುಡಿತಾವ್ರಮ್ಮ ಹತ್ರ. ಇದೇನು ಪರವಾಗಿಲ್ಲ ಪಾಪ. ಇದನ್ನು ನೋಡಿದ್ರೇ ಅಯ್ಯೋ ಬೇಜಾರಾಗುತ್ತೆ. ನೋಡ್ರಿ, ಬೇಜಾರಾಗುತ್ತೆ ಫ್ರೆಂಡ್ಸ್. ಇವಾಗ ವ್ಯಾಕ್ಸಿನ್ ಇದು ಬರೋಕ್ಕಿಂತ ಮುಂಚೆನೇ ಕೊಡಿಸ್ಬೇಕಂತೆ ವ್ಯಾಕ್ಸಿನ್ಸು. ಏನು ಮಾಡೋದು, ಡಾಕ್ಟರ್ನ ಕೇಳಿದ್ದಕ್ಕೆ ಅವ್ರು ಆ ಥರ ಅಂದರು. ನೋಡ್ರಿ, ಈಗ ಮೆಟ್ಲು ಕೆಳಗಡೆ ಮಲಗಿದೆ. ನೋಡ್ರಿ ಹೆಂಗೆ ಕಚ್ಚಿಸ್ಕೊಂಡು ಬಂದಿದೆ ಅಂತ. ಹೋಗ್ಬಿಟ್ಟು ಈ ಹೊಸ ಡಾಗ್ಸ್ ಎಲ್ಲ ಹೋಗ್ಬಿಟ್ಟು ಕಚ್ಚಿರೋದು. ಅಲ್ಲಿಗೂ ನಮ್ಮ ಮನೆಯಲ್ಲಿ ಸ್ಪ್ರೇ ಇತ್ತು, ಸ್ಪ್ರೇ ಕೊಟ್ಟ ಅವ್ರ ಮನೆಯವ್ರಿಗೆ. ಅದು ಇರಲ್ಲ ಫ್ರೆಂಡ್ಸ್, ಅದು ಭಯ ಜಾಸ್ತಿ. ಜನ ನೋಡಿದ್ರೆ ಸ್ಪ್ರೇ ಹೊಡಿಯೋಕ್ಕೆ ಹೋದರೆ ಹೊಡೆಯುತ್ತಂತ ಅವ್ರ ಮನೆ ಹತ್ರ ಸೇರ್ತಾನೆ ಇಲ್ಲ. ಈಗ ನಾನು ಹೊಡಿತೀನ, ಅದು ನಮ್ಮ ಮನೆ ಹತ್ರನೂ ಬರಲ್ಲ. ಅದು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ. ಅಯ್ಯೋ, ಯಾಕೋ ದೇವ್ರು ಇವಕ್ಕೆ ಕಷ್ಟ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಬೇಜಾರು ಅನಿಸುತ್ತೆ ಫ್ರೆಂಡ್ಸ್. ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನಾನು, ಓಕೆನಾ ಫ್ರೆಂಡ್ಸ್. ಲೇಟಾಗಿ ಬಂದರು, 1 ಅವರ್ ಲೇಟಾಗಿ ಬಂದರು. ನಾನು ಅಷ್ಟೊತ್ತಿಗೆ ರೆಡಿ ಆಗಿದ್ದ, ನಿದ್ದೆ ಬಂದಿತ್ತು, ನಿದ್ದೆ ಮಾಡಿ ಎದ್ದೆ. ಇವಾಗ ಬಂದು ರೆಡಿಯಾಗಿ ಕಾರು ಪಾರ್ಕಿಂಗ್ ಇತ್ತಲ್ಲ, ಅದನ್ನು ಅದೇ ಕರೆಕ್ಟಾಗಿ ಹಾಕ್ಕೊತಿದ್ದಾರೆ, ಹೋಗೋಣ ಅಂತ. ಸರಿನಾ, ಇನ್ನು ಇವಾಗ ಮನೆ ಬಿಡ್ತಿದ್ದೀವಿ ಫ್ರೆಂಡ್ಸ್. ನೋಡೋಣ, ಅಲ್ಲಿ ಪಾಸಿಬಲ್ ಹತ್ರ ವೀಡಿಯೋ ಮಾಡೋಣ, ಇಲ್ಲ ಅಂದರೆ ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ ವೀಡಿಯೋ, ಓಕೆನಾ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಓಕೆ ಫ್ರೆಂಡ್ಸ್,
ಫಂಕ್ಷನ್ ಮುಗಿಸದೆ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ಇನ್ನಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ನಮ್ಮದಲ್ವಲ್ಲ, ನೆಂಟದಲ್ವ, ಯಾರು ಏನು ಅನ್ಕೋತಾರ ಅಂತ ನಾನೇನು ವೀಡಿಯೋ ಮಾಡಿಲ್ಲ. ಇವಾಗ ಮನೆಗೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈಗ ಮನೆಗೆ ಬಂದ್ವಿ ನಾವು. ಏನೋ ಮಳೆ ಬರೋ ಥರ ಇದೆ ಫ್ರೆಂಡ್ಸ್. ಹೆಂಗಿದೆ ಅಂದರೆ ಮಳೆ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲೈಮೇಟ್ ಎಲ್ಲ ಆ ಥರ ಇದೆ. ತುಂಬ ಬಿಸಿ ಆಯಿತು ಇವತ್ತಂತೂ. ಹಬ್ಬ ಇರೋಕ್ಕಾಗಲಿಲ್ಲ, ಅಷ್ಟು ಬಿಸಿ ಇವತ್ತು. ನೋಡಿದ್ರೆ ವಾತಾವರಣ ಎಲ್ಲ ಏನೋ ಒಂಥರ ಮೋಡ ಮುಚ್ಕೊಂಡಂಗೆ ಹಿಂಗೈತೆ. ಎಲ್ಲ ಮಳೆ ಬರಬಹುದು ಅನ್ಕೋತೀನಿ, ನಾನು ನೋಡಬೇಕು. ಇವತ್ತು ಅಷ್ಟು ಬಿಸಿ, ಅಷ್ಟು ನೋಡು ಆಚೆ ಕಡೆ ಕ್ಲೈಮೇಟ್ ಹೆಂಗಿದೆ ಅಂತ. ಫ್ರೆಂಡ್ಸ್ ಶರ್ಟ್ ಹೆಂಗೈತೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಏನೋ ಕ್ಲೈಮೇಟೇ ಒಂಥರ ಮೋಡ ಮುಚ್ಕೊಂಡಂಗೆ. ಪಾಪ ಸಪ್ಪು ಕುತ್ಕೊಂಡ್ಬಿಟ್ಟಿದೆ ಯಾಕೋ. ಪೋಸ್ ಕೊಡು ಬಂಗಾರಿ, ಪೋಸ್ ಕೊಡು. ನೋಡ್ರಿ ಏನೋ ಒಂಥರ ಮೋಡ, ಏನಾದರೂ ಮಳೆ ಬರುತ್ತಾ ಏನೋ, ಮೋಡ ಮುಚ್ಕೊಂಡಿದೆ. ನೋಡೋಣ, ಅಷ್ಟು ಬಿಸಿ ಇತ್ತಲ್ವ, ಹಾಗಾಗಿ ಮೋಡ ಬರೋ ಥರನೇ ಇದೆ. ನೋಡಬೇಕು, ಓಕೆನಾ? ಮತ್ತೆ ನೋಡಿ ಫ್ರೆಂಡ್ಸ್, ಮಳೆ ಬರ್ತಿದೆ ಅಂದರೆ ಜೋರು ಮಳೆ ಅನ್ನಲ್ಲ, ತುಂತುರು ಮಳೆ ಅಂತಾರಲ್ಲ ಆ ಥರ ಬರ್ತಿರೋದು. ತುಂತುರು ಮಳೆ ಇವಾಗ ಬರ್ತಿದೆ ನೋಡಿ, ಜಗಳ ಆಡ್ತಿರೋದು. ಇಷ್ಟೊತ್ತದು ಸಪ್ಪಗೆ ಮಲಗಿತ್ತಾ, ಇವಾಗ ನೋಡಿ ಆಕ್ಟಿವ್ ಆಗಿದ್ದಾವೆ. ನಾನು ನೈಟ್ ಡಿನ್ನರ್ಗೆ ವೈಟ್ ರೈಸು ಮತ್ತು ಮಾರ್ನಿಂಗ್ ಮಾಡಿದ್ದೆ ಬೆಂಡೆಕಾಯಿ ಗೊಜ್ಜು ಮತ್ತು ನಮ್ಗೆ ಯಾರೋ ಹಲಸಿನ ಹಣ್ಣು ಕೊಟ್ಟಿದ್ದರು, ದೊಡ್ಡ ಕಾಯಿ ಕೊಟ್ಟಿದ್ದರು. ನಾವು ಸ್ವಲ್ಪ ಅದು ಕಟ್ ಮಾಡಿಕೊಂಡು ಮಿಕ್ಕಿದ್ದು ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ವಿ. ಅಂದರೆ ಮಗ ತಿನ್ನಬಾರ್ದು ಹಲಸಿನ ಹಣ್ಣು, ನಾಯಿ ಕಚ್ಚುತ್ತಲ್ಲ, ಹಾಗಾಗಿ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ವಿ ಫ್ರೆಂಡ್ಸ್. ಇನ್ನು ಎಲ್ಲ ನೋಡ್ರಿ, ಹಿಟ್ಟು, ದೋಸೆ ಹಿಟ್ಟು ಎಲ್ಲ ಬೆಳಗ್ಗೆನೇ ಅಕ್ಕಿ ನೆನೆ ಹಾಕಿದ್ನೆ. ದೋಸೆ ಮಾಡಿ ತುಂಬ ದಿನ ಆಗಿತ್ತು, ಇನ್ನು ಬಾಕ್ಸ್ಗೆಲ್ಲ ಬೇಕಲ್ವಾ, ಹಾಗಾಗಿ ದೋಸೆಗಾಗುತ್ತೆ ಇದು. ಮತ್ತು ನನಗೆ ಅಂದ್ಬಿಟ್ಟು ಇಲ್ಲಿ ಹೆಸರು ಕಾಳು ನೋಡಿ ಫ್ರೆಂಡ್ಸ್, ಗಿಫ್ಟ್ ಇದು. ಹೆಸರು ಕಾಳು ನೆನೆ ಹಾಕಿದ್ದೀನಿ. ಮಾರ್ನಿಂಗು ಹೆಸರು ಕಾಳು ದೋಸೆ ಗಿಫ್ಟ್ ಇದು. ಇವತ್ತು ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಗಿಫ್ಟ್ ಕೊಟ್ಟಿರೋದು ಅವರು. ಡ್ರೈ ಫ್ರೂಟ್ಸ್ ಜಾರ್ ಇದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಇದು ಗಾಜಿಂದಲ್ವಾ, ತುಂಬ ಹುಷಾರಾಗಿ ನೋಡ್ಕೋಬೇಕು ನಾವು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮಾತ್ರ ಚೆನ್ನಾಗಿದೆ. ಅಂದರೆ ಹುಷಾರಾಗಿ ನೋಡ್ಕೋಬೇಕು. ಕೈ ದಪ್ಪತಂದ್ರೆ ಕೆಳಗಡೆ ಬಿದ್ದೈತೆ, ನಮ್ದಲ್ಲ ಅಷ್ಟೇ ಅದು. ಇನ್ನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ನ, ಅದೆಲ್ಲ ಬಿಡಿಸ್ಬಿಟ್ಟು ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಗ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ನೋಡಿ ಇವ್ನಿಗೆ ಆವಾಗೇ ನಿದ್ದೆ ಬರ್ತಿದೆ. 10:20 ಇವಾಗ ವಿಡಿಯೋ ಎಂಡಿಂಗ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀವಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು, ಗುಡ್ ನೈಟ್, ಬಾಯ್ ಬಾಯ್.